ನಮಸ್ತೆ ರೀ. ಇವತ್ತು ನಾನು ಶುಕ್ರವಾರ ಲಾಗ್ ಜೊತೆ ಬಂದೇನಿ. 21ನೇ ಲಾಗ್ ರೀ ನಂದು ಇವತ್ತು. ಮತ್ತು ಇವತ್ತು ಶುಕ್ರವಾರ, ಶ್ರಾವಣ ಶುಕ್ರವಾರ ಅಲ್ರಿ, ಮೊದಲೇ ಶುಕ್ರವಾರ. ಅದು ಇವತ್ತು ಪಂಚಮಿನೂ ಬಂದದ. ಎಷ್ಟು ಮುಖ್ಯವಾದಂದ್ರೆ ಇಷ್ಟು ಚಂದ ರೀ ಹಬ್ಬ, ಗೌರಿ ಹಬ್ಬ ಭಾಳ ಚಂದ. ಆಮೇಲೆ ಪಂಚಮಿ ಮತ್ತು ಶುಕ್ರವಾರ ಎರಡೂ ಸೇರಿ ಬಂದದಲ್ರಿ, ಹೀಗಾಗಿ ಭಾಳ ಮಹತ್ವ ಇವತ್ತು. ನಾನು ಫಸ್ಟ್ ಬೆಳಗ್ಗೆ ಎದ್ದ ಕೂಡಲೇ ಎಲ್ಲ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಮಡಿಲೇ ಅಡ್ಗೆ ಮಾಡ್ಬೇಕ್ರಿ. ಇವತ್ತು ಗೌರಿ ಕೂಡ್ಸೋದಂದು ಕೂಡಲೇ ಫಸ್ಟ್ ಕುಕ್ಕರ್ ಹಚ್ಚಿ ಆಮೇಲೆ ನಾನು ದೇವ್ರ ಮುಂದೆಲ್ಲ ರಂಗೋಲಿ ಹಾಕೊಂಡು ಬಂದೆ. ಯಾಕಂದರೆ ಚಾತುರ್ಮಾಸದ ರಂಗೋಲಿ ಇಡದೇನಿ ನಾನು. ಶಂಖ, ಚಕ್ರ, ಪದ್ಮ ಅದು ಎಲ್ಲ ಹಾಕ್ಬೇಕ್ರಿ. ಅದನ್ನೆಲ್ಲ ಹಾಕ್ಲಿಕ್ಕೆ ಒಂದು 15 ನಿಮಿಷ ತಗೋತದ. ಅದನ್ನೆಲ್ಲ ಹಾಕಿ ಆಮೇಲೆಲ್ಲ ಅಡುಗೆ ಅದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೊಂದು ಲಕ್ಷ್ಮೀ ಪೂಜೆ ಹಿಡ್ದೇನಿ. ಹೀಗಾಗಿ ಲಕ್ಷ್ಮೀ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಗೌರಿದು ಹೊಟ್ಟೆ ತುಂಬಬೇಕಾಗಿತ್ತು ರೀ. ಗೌರಿ ಸ್ಥಾಪನೆ ಮಾಡಬೇಕಾಗಿತ್ತು. ಗೌರಿ ಹೊಟ್ಯಾಗ ಅರ್ಶಿನ ಕುಂಕುಮ ಚೀಟ್ರಿ, ಆಮೇಲೆ 2 ಉತ್ತತ್ತಿ, ಅಡಿಕೆ ಬೆಟ್ಟ, ಕೊಬ್ಬರಿ ಚರ್ಲಿ, ಆಮೇಲೆ ಬಳೆ, ಕಾಲುಂಗುರ ಅದು ಎಲ್ಲ ಹಾಕಿ ಮಂಗಳಸೂತ್ರ ಹಾಕಿರಿ ಗೌರಿನ ರೆಡಿ ಮಾಡಿ ಇಟ್ಟೆ. ಯಾಕಂದರೆ ಪೂಜೆ ಮಾಡ್ಬೇಕಲ್ರಿ, ಅದನ್ನೆಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಗೌರಿ ಹೊಟ್ಟೆ ತುಂಬಿ ಇಟ್ಕೊಂಡು ಬಿಡ್ಬೇಕ್ರಿ. ಆಮೇಲೆ ಇಟ್ಕೊಂಡಾದ್ಮೇಲೆ ಸ್ಥಾಪನೆ ಮಾಡೋದಾಯ್ತು ಗೌರಿನ. ಆಮೇಲೆ ಪೂಜೆ ಇದು ಎಲ್ಲ ಆಯಿತು ಗೌರಿದು. ಪೂಜೆ ಅದು ಎಲ್ಲ ಅದಾದ್ಮೇಲೆ ಇಲ್ಲಿ ನೋಡ್ರಿ ಗೌರಿ ಪೂಜೆ ಅದು ನಮ್ಮ ಮನೆ ಗೌರಿ ಪಂಚಮಿ 2 ನಾಗಪ್ಪನ ಪೂಜೆ ಆಮೇಲೆ ಗೌರಿ ಪೂಜೆ ಎಲ್ಲ ಆಯಿತು. ನೈವೇದ್ಯ ಬಡಿಸ್ಬೇಕಾಗಿತ್ತು. ಇವತ್ತು ಅಡುಗೆ ಅನ್ನ, ತವಿ, ಚಟ್ನಿ, ಕೋಸಂಬರಿ, ರಸ, ಪಲ್ಯ, ಆಮೇಲೆ ಕಡುಬು. ಇವತ್ತು ಕುಚ್ಚಿದ ಕಡುಬು ಅಲ್ರಿ ಪಂಚಮಿ, ಹೀಗಾಗಿ ಕುಚ್ಚಿದ ಕಡುಬು, ನವಣಕ್ಕಿ ಪಾಯಸ ರೀ. ನಾಗಪ್ಪಗೆ ನವಣಕ್ಕಿ ಪಾಯಸ ಅಂದ್ರೆ ಭಾಳ ಮಹತ್ವ ರೀ, ಹೀಗಾಗಿ ನವಣಕ್ಕಿ ಪಾಯಸ ಮಾಡಿದ್ದೆ. ಆಯ್ತು ಇದರಿಂದ ಆರತಿ ಮಾಡೋದು ಆಯಿತು. ಮೊದಲ ಗಣಪತಿ ಹಾಡ ಅಂತೀನಿ ರೀ ನಾನು. ಜಯದೇವ ಜಯದೇವ, ಆಮೇಲೆ ಕೊಲ್ಲಾಪುರದ ಮಹಾಲಕ್ಷ್ಮಿದ ಹಾಡ ಅಂತೀನಿ, ಆಮೇಲೆ ಮನೆ ದೇವ್ರದ್ದು ವೆಂಕಪ್ಪಂದು, ಆಮೇಲೆ ಚಂದ ಪರಮೇಶ್ವರಿ, ಆಮೇಲೆ ಒಂದು ದತ್ತಾತ್ರೇಯ 5 ಹಾಡ ಅಂತೀನಿ ಒಟ್ಟು. ಹಾಡೋದು ಎಲ್ಲ ಆಯ್ತು ರೀ. ಆಮೇಲೆ ಮಧ್ಯಾಹ್ನ ಎಲ್ಲ ರೆಸ್ಟ್ ಆಯಿತು, ಎಲ್ಲ ಆಯಿತು. ಆಮೇಲೆ ಸಂಜೆ ಮುಂದೆ 1 ಕಪ್ ಚಹಾ ಕುಡಿದು ಬಿಟ್ಟರೆ ಸಾಕ್ರಿ, ಇಷ್ಟೆಲ್ಲ ಸುಸ್ತೆಲ್ಲ ಹೋಗಿಬಿಡ್ತದೆ. ಆಮೇಲೆ ಸಂಜೆ ಮುಂದೆ ಮತ್ತು ದೇವ್ರ ಮುಂದೆ ದೀಪ ಹಚ್ಚಿ 5 ಶುಕ್ರವಾರ ಹಾಡ ಅಂದು ಆಮೇಲೆ ತುಪ್ಪದ ದೀಪ ಬೆಳಗಿ ಬುಕ್ ಪೂಜೆ ಬುಕ್ ಅರ್ಶಿನ ಕುಂಕುಮ ಇರಿಸಿ ತುಪ್ಪದ ದೀಪ ಬೆಳಗಿ ಮಾಡಿ ಇಲ್ಲಿಗೆ ನಂದು ಇವತ್ತಿನ ಲಾಗ್ ಮುಗೀತು ರೀ. ಮತ್ತು ಮುಂದಿನ ವೀಡಿಯೋ ಜೊತೆ